ಕುಡಿ ಮೀಸೆಯ ಸರ್ದಾರ ಪರ್ಸು ಕೋಲಿರವ್ರಿಗೆ ಬಾಣ ಬ್ಯಾಟಿಂಗ್ ಶುರು ಮಾಡೇ ಬಿಡೋಣ ಈಗ, ತಡ್ಕೊಳ್ಳೋದು ಬೇಡ. ನಿನ್ನ ಭಕ್ತಿ ಗೀತೆ ಆಡ್ಸೇ ಬಿಡೋಣ ಈಗ. ಈಗ ಪರ್ಸು ಕೋಲೂರವರು ಒಂದು ಗೀತೆಯನ್ನು ಈಗ ನಿಮಗಾಗಿ, ಅಭಿಮಾನಿಗಳಿಗಾಗಿ ವಿಶೇಷವಾದಂತ ಒಂದು ಗೀತೆಯನ್ನ ತೆಗೆದುಕೊಂಡು ಬರ್ತೀವಿ. ಅಂಡ್ ಟೀಮ್ ನಮ್ಮ ಸ್ಟೆಪಿ ಅವರು ಹಾಗೆ ಮಲ್ಲು ಅವರು ಹಾಸ್ಯ ದಿಗ್ಗಜರು, ನಮ್ಮ ಉತ್ತರ ಕರ್ನಾಟಕದ ಜವಾರಿ ಭಾಷೆಯ ಜಾದೂಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಲಪಂಗ್ ರಾಜ್ ಅವರಿಗೆ ಪ್ರೀತಿಯ ಸ್ವಾಗತ, ಹಾಗೆ ಅವರ ಟೀಮು ಕೂಡ ಪ್ರೀತಿಯ ಸ್ವಾಗತವನ್ನು ಕೈತಾ ಇದ್ದೇನೆ. ಹಲೋ, ನಟ್ ಏನ ಡೇ ಮಾಡಬಾರ್ದು ನಮ್ಮ ಏ ಪೂರ ತೆಗೆದ ಹಿಂಗ್ಯಾಕೆ? ಓಕೆ, ನೆಲ್ಲ ಇಲ್ಲಿ ಬೇಸ್ಕೊ ಇನ್ನೇನು ಸಂಬಂಧ. ನಮ್ಮನಿ ಚೈಡ್ಯಾ ಕೈಯಾಗಿ ಜಗ್ಯಾಡತ್ ನಾನು ಎಲ್ಲ ಅಟ. ಏ ಬ್ಯಾಡ ಗಬ್ರಿ ಸರ, ಹೆಣ್ಮಕ್ಳು ಅದಾರ ಏನ್ರಿ? ಆರಾಮನವ್ರು ಎಲ್ಲರೂ? ನೀ ಒಳ್ಳೆ ಇಸ್ಗಾಲ ಹಾಕಿ ಕೂತಿಲ್ಲ, ಕಾಲು ಒಳಗೆ ಹಾಕಿ ಪೈಂತಿ ಪೈಂತಿ ಚುಚ್ಚಾವ ಎಲ್ಲರಿ. ಇನ್ನೂ ಹೋಗೋದು ಭಾಳ ಐತಿ ಅಂದ, ಏನಾರು ಮಾಡ್ಕೊಂಡು ಕೂತಿ ಆರಾಮ್ ರೊಕ್ಕ ಎಲ್ಲರೂ ಎಲ್ಲೆಲ್ಲಿ ಗೊತ್ತಾಗತ್ತ ಎಲ್ಲಿ ಮಮ್ಮ ಆರಾಮ್ರಿ ಎಲ್ಲರೂ? ಅವ್ವ ಮ್ಯಾಳ ಗೈಚಿ ಕುಡಿಸಿರಿ. ನಮಸ್ಕಾರ ಅಣ್ಣ, ನೀ ಗೈಚ್ ಹಿಡ್ಕೊಂದಿಲ್ಲ ಅಣ್ಣ, ತಳಗ ಬಂದಿ? ಓಕೆ, ಹೊಡಿತೇನೆ. ಕೊಂಡ್ರಿ ಅಪ್ಪ, ತೆಳಕೊಂಡ್ರಿ, ನೀವು ತೆಳಕೊಂಡ್ರಿ ಸರ್. ಮೇಳ ನೋಡಿ ಭಾಳ ಖುಷಿ ಆತ್ರಿ. ಕಾರ್ಯಕ್ರಮ ಚಾಲು ಆಗಿ ಒಂದು ಅರ್ಧ ತಾಸು ಆತೇನ್ರಿ? ಮಲ್ಲನದು ಹಾಡ ಹಾಡಿರ್ಬೇಕು. ಇನ್ನು ಇಲ್ಲೇ ಅದಾನ್ರಿ, ಫೋನ್ ಹಚ್ಚಿದ್ದು ಪರ್ಸೋನ ಬರತಾನು. ಸಿಂಗರ್ಗಳು ರೆಡಿ ಆಗಕ್ಕೆ ಹೋಗ್ಯಾರ. ನಿಮ್ಮ ಮ್ಯಾಳ್ರಿ ಅಕ್ಕಾರ ಪೇಂಟಿಂಗ್ ಚಾಲು ಆಗೈತ್ರಿ. ನಮ್ಮದೇನು ಗಂಡ ಮಕ್ಕಳದ ಇಲ್ಲಿ ಸಂಡಾ ಸರಿಯಾಗಿ ನೀರು ಒಸ್ಕೊಂಡು ಇಕೋ ತೆಗಿ ಹುಲಿ, ಹುಲಿ ಇಕೋ ತೆಗಿ ಅಟ, ಹೆಂಗಸರಿಗೆ ಅಟ ಹಾಕಿ ಇಕೋ. ಹೆಂಗೈತೆ ನಮ್ಮ ಗಂಡ ಮಕ್ಳ ಮ್ಯಾಲೆ ಹೆಂಗೈತ್ರಿ? ಸಂಡಾ ಸರಿಯಾಗಿ ನೀರು ಗೊಸ್ಕೊಂಡು ಇಲ್ಲೇ ಬಂದ್ರು ನಾವು. ಹೆಣ್ಮಕ್ಳು ಒಂದು 2 ತಾಸು ಚಕ ಮಿಂಚ್ಬೇಕ್ರಲ್ಲ. ಅವ್ರಟ್ ಮೇಕಪ್ ಮಾಡ್ಕೋರ್ದಕ್ಕೆ, ಇವ್ರಟ್ ಲೈಟ್ ಬಿಡೋದಕ್ಕೆ, ನಮ್ಮ ಹುಡುಗರಟ ಕೂಗು ಹೊಡಿಯೋದಕ್ಕೆ. ಸೊ ಈಗ ಜಾನಪದ ಹಾಡ ಡ್ಯಾನ್ಸ್ಗಳು ಗಚ್ ಇರ್ತಾವ ಮೊಮ್ಮಗೋರ್ಯ. ಇಲ್ಲಿಂದ ಹಿಡ್ಕೊಂಡು ಇನ್ನೊಂದು 2-3 ತಾಸು ಗಚ್ ಹಿಂಗೆ ನಿಂದಿರ್ಬೇಕಾ? ನಿಂದಿರ್ತಿರ್ಲ? ಏನು ಕಾಣೋದು ಬಿಡ ನನಗೆ. ಸೊ ಇನ್ನೊಂದು 2 ತಾಸು ಹಿಂಗೆ ಇರ್ತೀರಿ. ಲೈಟ್ ಅನ್ನತ್ತಾರ ನೋಡಮ್ಮ ಅವ್ರು ಆ ಕಡೆ. ಅದೇ ನೀ ಮಾಡ್ಲ ಮತ್ತು ನಾ ಏನು ಮಾಡಲಿ ಹೇಳೋಣ? ಹೆಂಗಾತು? ಒಳ್ಳೆ ತಿಂಡಿ ಅದಪ್ಪ ಅದ. ಸೊ ಲೋಕಾಪುರಕ್ಕೆ ಮೊಮ್ಮಗೋರಿ ಹಗಲೆಲ್ಲ ದಾಟ್ ಹೋಗಿರ್ತೀವಿ. ಇಲ್ಲೇ ಜಾತ್ರೆಗೆ ಬರ್ತೀನಿ, ವರ್ಷ ದೋಸ್ತರ ಕರೆದಾಗ ಊಟಕ್ಕೆ ಬರ್ತೀನಿ. ಇನ್ನೂ ಈ ಫೀಲ್ಡ್ನಾಗ ಇದ್ರಿಕಿಲ್ಲ. ಬಟ್ ಭಾಳ ಖುಷಿ ಆಯ್ತು ನೀವು ಮೂರಿಗೆ ಜಾತ್ರೆಗೆ ಲಪಂಗರಾಜ ಅಂತ ತಂಡ ಕರಿಸಿರಿ. ಈಗ ಪರ್ಸು ಅನ್ನ ಬರ್ತಾನೆ, ನಡು ಊರಾಗ ಕಡದರ ಕಡೀಲಿ ಚಾಲು. ಒಳಗೆ ನಮ್ಮ ಪುಟ್ಟಿ ಸಂಜನಾಬಾಯಿ ರೆಡಿ ಆಗತ್ತಾಳೆ, ಎಕ್ಕ ಸಕ್ಕ ಆತಾಳೆ, ಅಕ್ಕಿ ಬರ್ತಾಳೆ. ನೋಡಿ ಬಿಡ್ರಿ ಅಕ್ಕಿನ ಎಲ್ಲರೂ ಓದಿರಿ. ಇನ್ನು ಕಾರ್ಯಕ್ರಮ ಭಾಳ ಐತೆ, ಕುಂಡಿರ್ತೀರಿ ಹಿಂಗೆ. ನಾ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ನೀವು ಎಷ್ಟು ಹುರುಪ್ಲೆ ಕುಂಡಿರ್ತೀರಿ ಅಷ್ಟು ಹುರುಪು ನಮ್ಮ ಕಲಾವಿದ್ರಿಗೆ ಬರ್ತೈತಿ. ನೀವು ಲಗಾ ಒಗದ್ರಿ, ನಾವು ಡಬ್ ಬೀಳೋದು ಇಲ್ಲೇ ಕುಲ ಹೇಳ್ಬರ್ತಾನೆ. ವಾಯ್ ನೆಲ್ಲಿ ಮಮ್ಮ, ಇನ್ನೂ 2 ರೌಂಡ್ ಬರ್ತಾನೆ. ಡೈಲಾಗ್ಗಳು ಎಲ್ಲ ಹೇಳ್ತಾನೆ ತಿಳಿ ಸರ್. ಕರಿಸಿಬಿಡ್ರಿ. ಓಕೆ, ಈಗ ವೇದಿಕೆಗೆ ಬರಮಾಡಿಕೊಡ್ತೀನಿ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಗಿಡ್ಡಿಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಆಹಾ, ಕಳೆ ಬತ್ ನೋಡು ಮಕ್ಕದ ಮ್ಯಾಗ ಎಲ್ಲರಿಗೂ. ಅವ್ 2 ದೊಡ್ಡ ತೆಗ್ದ ನೋಡು ಬಾಯ್.
ಅವು ಆ ಬಾಯಾಗ ಟೂ ವೀಲರ್ ಹೋಗ್ತೈತಿ ನೋಡಿ ನನಗೆ. ಸೊ ನಿಲ್ಲು ಯಪ್ಪ, ನಿಂದು ಒಳ್ಳೆ ತಿಂಡಿ ಆಯ್ತು ನೋಡು. ನಾ ಇಲ್ಲಿ ದೊಡ್ಡವ್ರಿಗೆಲ್ಲ ಮಾತಾಡ್ಬೋದು, ಹೆಣ್ಮಕ್ಳ ಜೋಡಿ ಮಾತಾಡ್ಬೋದು, ಸಣ್ಣ ಸಣ್ಣ ಹುಡುಗರ ಜೋಡಿ ಜಾಸ್ತಿ ಮಾತಾಡಂಗಿಲ್ಲ. ಯಾಕಪ್ಪ ಅಂದ್ರೆ ಏನಾರ ಅಂತಾರ ಅಸಹ್ಯ ದಗದ. ಇಕ್ಕು ಯಾಕಪ್ಪ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು, ವಿಶೇಷವಾಗಿ ಕನ್ನಡ ಶೈಲಿ ಹುಡುಗರು ಯಾರ ಕೈಲಿ ಏನೂ ಅನ್ಸ್ಕೊರಂಗಿಲ್ಲ. ಅಲ್ಲೇ ಬಮ್ಮ ಯಾವ ಲಪ್ಪಂಗ ಸುಳ್ಮ್ಯಾಗಾದ್ರೆ ಅವ್ರ ಮನ್ಯಾಗವ ಮೈನಿ ನನ್ನ ಜೋಡಿ ಆಗೈತಿ ಹಿಂಗೆ. ಈಟ ಸಣ್ಣ ಹುಡುಗ ಇಡೀ ಮೈಂದಿ ನಗಾತಾರ, ಎಂಜಾಯ್ ಮಾಡತ್ತಾರ. ಅವನ ಮಕ್ಕ ಹಿಂಗೆ, ಅವಂಗೆ ಡ್ಯಾನ್ಸರ್ ಬೇಕಾಗ್ಯಾಳು. ನಾ ಹೋಗಿ ಅವನ ಮುಂದೆ ಭಾಷಣ ಮಾಡ್ಕೋತ ಆರಾಮ ಹುಲಿ ಆತ ಅವಂಗ ಮಾತಾಡಿನಿ. ಏನು ಕೇಳ್ತೇವ ಅಂದಪ್ಪ. ವಾಪಸ್ ಸಣ್ಣಂಗೆ ಹೊಳೆ ಬೈನ್ಯ. ಸೊ ಡೈಲಾಗ್ಗಳು ಕೇಳತ್ತೀರಿ ಮಮ್ಮಗೋರೆ. ಇನ್ನು ಕಾರ್ಯಕ್ರಮ ಭಾಳ ಐತಿ, ಹೇಳೋನು. ಬಾಯಿ ಬಂದಾಳ. ಹಾಂ ಇಲ್ಲ ಮ್ಯಾಲ ನಿಮಗೊಂದು ಮಾತು ಹೇಳಕ್ಕೆ ಹಿಂಗೆ ಮನುಷ್ಯನಾಗ ಬತ್ ಈ ಗಿಡ ಪಡ ಮುರಿದೆ ಮಂದಿ ಗಿಡ ಅರ್ಥ ಬೆಳಿಗ್ಗೆ ಅದು ನನ್ನ ಬೇಯ್ತಾರ ಅವ್ರ ಮೈನ್ ಹಿಂಗೆ ಆತ್ರ. ಒಂದು ಕಾರ್ಯಕ್ರಮದಾಗ ನೀರಿನ ಟಾಕಿ ಮುರಿದು ಜಗಳ ಆತ, ಕಾರ್ಯಕ್ರಮ ಬಂದ್ ಆತು. ಒಂದು ಮುದುಕಿ ಕುತ್ಕೊಂಡು ನನ್ನ ಬೇಯ್ತಿದ್ದಿ ಲಪ್ಪಂಗೆ ಜೋಗ್ಯಾ ಬಂದು ಹಿಂಗೆ ಆತ. ನನಗೆ ಯಾಕೆ ಅಯ್ಯವ ಇನ್ನ ಹಂಗೆ ಮಂದಿ ಒಂದು ಸ್ವಲ್ಪ ನೆಲ್ಲ ಕೊಟ್ಟಿರ್ತಾರೆ ಮಮ್ಮಗೋರ. ಕಾರ್ಯಕ್ರಮ ಚಾಲು ಇದ್ದಾಗ ಡ್ಯಾನ್ಸರ್ ಬಾಯಿಗಳ ಸಿಂಗರ್ ಬಾಯಿಗಳು ಬಂದು ನಿಮಗೆ ಕೈ ಮಾಡ್ತಾರೆ. ನನಗೆ ಕೈ ಮಾಡ್ಯಾತ, ನೀವು ಬೆಳ್ತನಕ ಕೌಂದಿ ಹರಿದಿರಿ. ಹಾಂ, ಒಂದು ಕಲೆ ಇರ್ತೈತಿ, ಅದ ಡ್ಯಾನ್ಸ್ ಮಾಡ್ತಾ ಹಾಡ್ತಾ ಹಿಂಗೆ ಮಾಡ್ತಾರೆ ನಿಮಗೆ ಹಿಂಗೆ. ಹಾಂ, ನಾನು ತೃಪ್ತಿ ನನಗೆ ಕೈ ಮಾಡ್ಯಾತ, ನೀವು ಬೆಳ್ತನಕ ತಿರಿ ಕೆಡ್ಸ್ಕೊಂಡಿ ಹುಲಿ. ಹಾಂ, ಅದನ್ನ ಮುಂಚೆ ಹೇಳಿಬಿಡುನು. ಸೊ ಡೈಲಾಗ್ಗಳು ಕೇಳತ್ತೀರಿ, ಈಗೇನು ಬೇಡ, ಏನೋ ಸ್ಕಿಟ್ ಇರ್ತೈತಿ. ಈಗ ಒಂದು ಹಾಡ್ತಾರೆ ಬೈ. ಸರಿ, ಪರ್ಸೋನ ಆಲ್ಮೋಸ್ಟ್ ಬಂದಾನ. ಈಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಿಮ್ಮ ಸಂಬಂಧ. ಹೇಳೆ ಬಾರಿಸ್ತಂಗೆ ಅಂತ ಹೇಳಿ. ಸರಿ, RCB ಡೈಲಾಗ್ ಇನ್ನೊಂದು ಸ್ವಲ್ಪ ಕಾರ್ಯಕ್ರಮ ಕೂಡಲೇ ಮಂದಿ ಹೇಳನು. ನಾವು ಹುಡುಗರ ಸಂಬಂಧ ಡೈಲಾಗ್ ಹೇಳ್ಬಿಡ್ತೀನಿ, ಹಂಗೆ ಒಂದು ಮಾಸ್ ಡೈಲಾಗ. ಆಮೇಲೆ ಪರ್ಸೋನ ಕರೆಸಿಬಿಡ್ನ. ಹೇಳೆ ಮತ್ತು ನೀವೇನು ಎಣ್ಣೆ ಮೇಲೆ ಎಣ್ಣೆ ಐ ಡೋಂಟ್ ಎಲ್ಲ ಹೇಳೋಕ್ಕಾಗೋದಿಲ್ಲ. ದೇವ್ರ ಗುಡಿ ಜಾತ್ರೆ ಮತ್ತು ಎಲ್ಲ ಸರ್ಗಳು ಕೂತಾರೆ. ನಾನು ಬಾಯಿ ಸುದ್ದಿಲ್ಲ, ಏನಾರು ಅನಾಕೈತಿ ಹೆಣ್ಮಕ್ಳ ಕೈಲಿ ಕಾಲ್ಮೇರಿ ಬಿಡಿಸಿರಿ ನಾನು. ಹಾಂ, ಸರಿ, ಒಂದು ಮಾಸ್ ಡೈಲಾಗ್ ಹೇಳಿಬಿಡ್ತಾನೆ. ಯಾಕಪ್ಪ ಅಂದ್ರೆ ಈಗ ಜಗಳ ಪಗಳ ಎಲ್ಲ ಸ್ಟೇಟಸ್ದಾಗ ಆಗತ್ತಾವ. ಈಗ ನಿನ್ನ ಕೈಡ್ತೀನು ಬೈಡ್ತೀನಿ ಅಂತಾರೋ, ಮತ್ತು ಚೈಡ್ಯಾಗ ಕೈ ಹಾಕೊಂಡು ಬಡಂಗ್ ತಿನ್ಕೋತ ಅಯ್ಯಾಡ್ತಿರ್ತಾವೆ. ಸೊ ಪರ್ಸ್ನಲ್ ಲೈಫ್ದಾಗ ಏನಾರು ಆಗಿರ್ತಾವೆ. ಅಂಥವ್ರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿಬಿಡ್ಲೆ. ಇದು ಡೈಲಾಗ್ ಕೇಳಿ ಇಲ್ಲೇ ಬಿಟ್ಟು ಬಿಡ್ದು ಮೈಂದಿಗೆ ಎಲ್ಲಾರ ಅಂದಿರ, ಮತ್ತು ಬೆಳಿಗ್ಗೆ ಜಗಳಕ್ಕೆ ಮೂಲ ಹಾಕವು. RCB ನಿಲ್ಲು, ನಾನು ನಿಲ್ಲು ಒಂದು ಸ್ವಲ್ಪ. ಎಲ್ಲ ಬಿಟ್ಟು ಸುಮ್ಮದನು ಇರಾಕ ಬಿಡು. ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ. ನನ್ನ ಹೊಡಿತನು ಬಡಿತನು ಅಂದಾರಲ್ಲ, ಸಿಕ್ಕಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ, ಸೀದಾ ಹಲಿಗೆನ ಬಾರಿಸೋದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ರಾಜಣ್ಣ. ಆ್ಯಕ್ಚುಲಿ ಇವತ್ತ ಬಹಳ ವಿಶೇಷವಾಗಿ ಸಾಕಷ್ಟು ಬೀಜಿಗಳಿದ್ರು ಕೂಡ ನಮ್ಮ ಲಪಂಗ್ ರಾಜ್ ಅವರು. ಯಾಕಂದ್ರೆ ಅವರ ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿ ಬರ್ತಾ ಇದ್ದಾವೆ, ಪ್ರತಿಯೊಂದು ವಿಡಿಯೋಗಳು. ಈಗ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತೀನಿ. ನಮ್ಮ ಲಪಂಗ್ ರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಅಣ್ಣ ರಾಜಣ್ಣ, ನಿನಗೊಂದು 10 ನಿಮಿಷ ಟೈಮ್ ಕೊಡ್ತೀನಿ. ಹಿಂಗೆ ಹೋಗಿ ಬರ್ರಿ, ಸ್ವಲ್ಪ ಪ್ರಸಾದ ತಗೊಂಡು ಬರ್ರಿ, ಹೋಗ್ರಿ. ಹಗ್ಗ ಕರ್ಸ್ಕೊಂಬಂದಿನಿ. ಈಗ ಈ ವೇದಿಕೆಗೆ, ಇವತ್ತಿನ ಭವ್ಯವಾಗಿರುವಂತಹ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಸುಂದರವಾದಂತಹ ಒಂದು ಕಾರ್ಯಕ್ರಮದೊಳಗ ಜಾನಪದ ಲೋಕದೊಳಗೆ ಓಡುತ್ತಿರುವ ಕುದುರೆಯಂತೆ ಮಿಂಚುತ್ತಿರುವಂತಹ ಜಾನಪದ ಜಾಣ ಕೊಕ್ಕಟನೂರ ಜಾತ್ರೆಗೆ ಬಾರ ಗೆಳತಿನ ಕರೆಕೊಂಡ ಹಾಡಿನ ನಡುವೂರಾಗ ಬ್ಯಾಕ್ ಟು ಬ್ಯಾಕ್ 1 2 ಸುಮಾರು ಹಾಡುಗಳು ಕ್ಯಾಸೆಟ್ಗಳ ಇಲ್ದೇನೆ, ವಿಡಿಯೋಗಳನ್ನು ಇಲ್ದೇನೆ ಈ ಜಾನಪದ ಲೋಕದೊಳಗ ತನ್ನದೇ ಆದಂತಹ ಛಾಪನ್ನು ಮೂಡಿಸುವುದರ ಜೊತೆಗೆ ಇಡೀ ಕರ್ನಾಟಕವೇ ಧೂಳೆಬ್ಬಿಸಿರುವಂತಹ ಜಾನಪದ ಜಾಣ ಪರ್ಸು ಕೋಲೂರವ್ರಿಗೆ ಬಲ್ಲಿ ಜೋರಾದ ಚಪ್ಪಾಳೆಗಳ ಬಲ್ಲಿ ನಮ್ಮ ಪರ್ಸು ಕೋಲೂರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತೀನಿ. ಅಲ್ಲಿ ಸ್ವಲ್ಪ ಜಾಗ ಬಿಡ್ರಿ. ಅಣ್ಣ, ಅಲ್ಲಿ ನಿಂತವ್ರ ಮೂಲ್ಯಾಗ ಟಿ ಶರ್ಟ್ ನಾವು ಸರಿ ಅಲ್ಲಿ ಹತ್ತಾಕ್ ಬಿಡ್ರಿ ಹೋಗಿ ಜಾಗ.
ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗೆಳೆಯರ ಬಳಗದವರು ಸ್ವಲ್ಪ ಸರಿಸಿಬಿಟ್ರೆ ಅವರಿಗೆ. ಓಕೆ, ಪರಸು ಕೋಲೂರು ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರಲಿ ಗಟ್ಟಿಯಾಗಿ. ಜಾನಪದ ಲೋಕದಲ್ಲಿ ಧೂಳೆಬ್ಬಿಸಿರುವಂತಹ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ನೀಡಿ ಇಡೀ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ಜಾನಪದ ಲೋಕದ ಹಮ್ಮೀರ, ಕುಡಿಮೀಸೆಯ ಸರ್ದಾರ ಪರಸು ಕೋಲೂರು ಅವ್ರಿಗೆ ಬಾಣ ಬ್ಯಾಟಿಂಗ್ ಶುರು ಮಾಡೇ ಬಿಡೋಣ. ಈಗ ತಡ್ಕೊಳ್ಳೋದು ಬೇಡ, ನಿನ್ನ ಭಕ್ತಿ ಗೀತೆ ಹಾಡ್ಸೇ ಬಿಡೋಣ. ಈಗ ಪರಸು ಕೋಲೂರು ಅವರು ಒಂದು ಗೀತೆಯನ್ನು ಈಗ ನಿಮಗಾಗಿ, ಅಭಿಮಾನಿಗಳಿಗಾಗಿ ವಿಶೇಷವಾದಂತ ಒಂದು ಗೀತೆಯನ್ನ ತೆಗೆದುಕೊಂಡು ಬರ್ತೀವಿ.